ಕ್ಲೈಮ್ಯಾಕ್ಸ್ ಹಂತಕ್ಕೆ ರಾಜ್ಯ ಬಿಜೆಪಿಯ ಬಣ ಬಡಿದಾಟ. ರಾಜ್ಯ ಬಿಜೆಪಿ ಬಣ ಕಿತ್ತಾಟ ಶಮನಕ್ಕೆ ಹೈಕಮಾಂಡ್ ನಾನಾ ರೀತಿಯಲ್ಲೂ ಸರ್ಕಸ್ ಮಾಡ್ತಾ ಇದೆ. ನೋಡಿ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ರಾಜ್ಯ ಬಿಜೆಪಿಯ ಬಣ ಬಡಿದಾಟ. ರಾಜ್ಯ ಬಿಜೆಪಿ ಬಣ ಕಿತ್ತಾಟ ಶಮನ ಮಾಡೋದಕ್ಕೆ ಹೈಕಮಾಂಡ್ ಸರ್ಕಸ್ ಮಾಡ್ತಾ ಇರೋದು. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ನೋಟಿಸ್ಗೆ ಉತ್ತರ. ಶಾಸಕ ಯತ್ನಾಳ್ ನೀಡುವ ಉತ್ತರವನ್ನ ಆಧರಿಸಿ ಮುಂದಿನ ಕ್ರಮ ಆಗತ್ತೆ. ಇವತ್ತೇ ಅಮಿತ್ ಶಾ ನಡ್ಡಾ ಕೈ ಸೇರತ್ತೆ ಯತ್ನಾಳ್ ಉತ್ತರ. ರೆಬಲ್ ನಾಯಕ ಯತ್ನಾಳ್ ಉತ್ತರದ ಬಗ್ಗೆಯೇ ಈಗ ಸಾಕಷ್ಟು ಕುತೂಹಲ. ಏನು ಉತ್ತರಿಸ್ತಾರೆ ನೋಟಿಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು? ಅವರ ಉತ್ತರ ಯಾವ ರೀತಿ ಇರುತ್ತೆ? ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಸುಮಾರು 6 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಏನು ಉತ್ತರ ಕೊಡಬಹುದು ಕಾದ್ ನೋಡಬೇಕಾಗತ್ತೆ. ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಅವರ ನೋಟಿಸ್ಗೆ ಇವತ್ತು ಉತ್ತರವನ್ನ ಕೊಡಲಿದ್ದಾರೆ. ಯಾವ ರೀತಿ ಉತ್ತರ ಕೊಡ್ತಾರೆ, ಏನು ಆನ್ಸರ್ ಮಾಡ್ತಾರೆ? BS ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ವಿರುದ್ಧ ಸುಮಾರು 6 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಬಹಳಷ್ಟು ಕುತೂಹಲ ಮೂಡಿಸಿದೆ. ಮತ್ತೆ ಈ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಒಂದು ರೀತಿಯಲ್ಲಿ ಜಗಜ್ಜಾಹಿರ ಆಗೋಗಿದೆ. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜಯೇಂದ್ರ ಬಣ. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾ ಇದ್ದಾರೆ. ಯಾಕಂದ್ರೆ ಯತ್ನಾಳ್ ಅವರ ವಿರುದ್ಧ ನೋಟಿಸ್ ಕೂಡ ಇಶ್ಯೂ ಆಗಿತ್ತು. ಸೊ ಹಾಗಾಗಿ ಇವತ್ತೇ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ ಕಾದು ನೋಡಬೇಕಾಗತ್ತೆ.